ನಮಸ್ತೆ ಎಲ್ಲರಿಗೂ. ನಾನಿವತ್ತು ಬಟ್ಲ ಕಡುಬನ್ನು ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಇದು ಸಾಂಪ್ರದಾಯಿಕ ಶೈಲಿಯ ಕಡುಬಾಗಿರುತ್ತೆ. ಬಟ್ಲ ಕಡುಬು ಇದು ಹವ್ಯಕರ ಮನೆಯಲ್ಲಿ ವಿಶೇಷವಾಗಿ ಮಾಡುವಂಥ ಕಡುಬು. ತುಂಬಾ ರುಚಿಯಾಗಿರುತ್ತೆ. ಇದನ್ನು ತುಪ್ಪ ಜೊತೆ ತಿಂತಾ ಇದ್ರಂತೂ ಸೂಪರ್ ಆಗಿರುತ್ತೆ. ಮಾಡೋದು ಮಾತ್ರ ತುಂಬಾ ಈಸಿ. ಸಾಂಪ್ರದಾಯಿಕ ಶೈಲಿಯ ಬಟ್ಲ ಕಡುಬು ಯಾವ ರೀತಿ ಮಾಡೋದು ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡೋಣ. ಮೊದಲದಾಗಿ ನೋಡಿ, ನಾನು ಇವಾಗ ಸಣ್ಣ ಬೌಲಿಂದ 2 ಬೌಲಷ್ಟು ಅಕ್ಕಿನ ತೊಗೋತಿದ್ದೀನಿ. ಇದು ಪಡ್ಡು ದೋಸೆಗೆ ಯೂಸ್ ಮಾಡುವಂಥ ಅಕ್ಕಿನೇ ತೊಗೊಂಡಿರೋದು. ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇವಾಗ ನೀರು ಹಾಕಿ ನಾನು 4 ರಿಂದ 5 ತಾಸು ಇದನ್ನು ನೆನೆಸಿ ಇಡ್ತಾ ಇದ್ದೀನಿ. ಇವಾಗ 5 ತಾಸು ಆಗಿದೆ ನೋಡಿ. ಅಕ್ಕಿ ಚೆನ್ನಾಗಿ ನೆಂದಿವೆ. ಇದರಲ್ಲಿರುವಂಥ ನೀರನ್ನು ತೆಗೆದುಬಿಟ್ಟು ಇವಾಗ ನೋಡಿ ನಾನು ಮಿಕ್ಸರ್ ಜಾರ್ಗೆ ಹಾಕ್ತಿದ್ದೀನಿ. ಇದರಲ್ಲಿ ನೀರು ಇರಬಾರ್ದು, ಆ ರೀತಿ ನೀರನ್ನು ತೆಗೆದು ಹಾಕಿ ಇದನ್ನು ಡ್ರೈ ಆಗಿ ಸ್ವಲ್ಪ ರುಬ್ಬಿ ತೊಗೋಬೇಕು. ನೋಡಿ, ಇವಾಗ ನಾನು ಡ್ರೈ ಆಗಿ ರುಬ್ಬಿ ತೊಗೊಂಡಿದ್ದೀನಿ. ಇವಾಗ ನಾನು ಅಕ್ಕಿ ತೊಗೊಂಡಿರುವ ಬೌಲಿಂದ 1 ಬೌಲಷ್ಟು ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ. 1 ಬೌಲಷ್ಟು ಬೆಲ್ಲ ಹಾಕಿ ಇವಾಗ 2 ಏಲಕ್ಕಿನ ಹಾಕ್ತಾಯಿದ್ದೀನಿ. ಅರ್ಧ ಬೌಲಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೀರನ್ನು ಹಾಕಿ ಸಣ್ಣಗೆ ಇದನ್ನು ರುಬ್ಬಿ ತೊಗೋಬೇಕು. ನೋಡಿ, ಈ ರೀತಿ ಇರಬೇಕು ಬ್ಯಾಟರು. ಕರೆಕ್ಟಾಗಿ ಈ ರೀತಿ ಮಾಡಿ ತೊಗೊಳ್ಳಿ. ಇವಾಗ ಒಂದು ಪ್ಲೇಟಿಗೆ ನಾನು ತುಪ್ಪನ ಹಚ್ತಾಯಿದ್ದೀನಿ. ನೋಡಿ, ಈ ರೀತಿ ಕರೆಕ್ಟಾಗಿ ತುಪ್ಪನ ಸ್ಪ್ರೆಡ್ ಮಾಡ್ಕೋಬೇಕು. ಇವಾಗ ನೋಡಿ, ನಾವು ದಪ್ಪ ಬೇಕಂದರೆ ದಪ್ಪ, ತೆಳ್ಳಗೆ ನಾವು ಹಿಟ್ಟನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿ ಇರಬೇಕು ಬ್ಯಾಟರು. ಕರೆಕ್ಟಾಗಿ ಮಾಡ್ಕೊಳ್ಳಿ. ನೀರನ್ನು ಜಾಸ್ತಿ ಹಾಕಬಾರ್ದು. ಕರೆಕ್ಟಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ತುಂಬಾ ಈಸಿ ಇದೆ ಮಾಡೋದು ಮಾತ್ರ ಇದು. ಇವಾಗ ನೋಡಿ, ನಾನು ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಇದು ಜಾಸ್ತಿ ಟೈಮು ಬೇಕಾಗಲ್ಲ. ಇವಾಗ ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಇಡ್ತಾಯಿದ್ದೀನಿ. ಇವಾಗ 5 ನಿಮಿಷ ಆಗಿದೆ ನೋಡಿ, ತೆಗಿತಾ ಇದ್ದೀನಿ. ಈ ರೀತಿ ನಿಧಾನವಾಗಿ ತಗೊಳ್ಳಿ. ಇವಾಗ ನೋಡಿ, ನಾನು ಇನ್ನೊಂದು ಪ್ಲೇಟಿಗೆ ಹಾಕಿ ಇಟ್ಟಿದ್ದೀನಿ. ಅದನ್ನು ಸಹ ಇಡ್ತಾಯಿದ್ದೀನಿ. ನೋಡಿ, ಆದಷ್ಟು ತೆಳ್ಳಗೆ ಮಾಡ್ಕೊಳ್ಳಿ. ಇವಾಗ ನೋಡಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೀವು ಹೀಗೆ ರೋಲ್ ಮಾಡಿಕೊಂಡು ತಿನ್ಬೋದು. ರೋಲ್ ಮಾಡೋದಕ್ಕಿಂತ ಸ್ಕ್ವೇರಲ್ಲಿ ಕಟ್ ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ರೋಲ್ ಮಾಡುವಾಗ ಕಟ್ ಆಗುತ್ತೆ. ಅದಕ್ಕೋಸ್ಕರ ನಾನು 1-2 ರೋಲ್ ಮಾಡಿದೆ. ಹಾಗಾಗಿ ಮತ್ತೆ ಉಳಿದಿರುವಂಥದ್ದನ್ನು ನಾನು ಸ್ಕ್ವೇರಲ್ಲಿ ಕಟ್ ಮಾಡಿ ತೊಗೋತಾ ಇದ್ದೀನಿ. ನೋಡಿ, ರೀತಿ ಕಟ್ ಮಾಡ್ಕೊಳ್ಳಿ. ಇದು ರೋಲು ಅಷ್ಟೊಂದು ಕರೆಕ್ಟಾಗಿ ಬರಲ್ಲ. ನೋಡಿ, ಇವಾಗ ಕಟ್ ಆಗ್ತಾ ಇದೆ. ಹಾಗಾಗಿ ನಾನು ಅದರಲ್ಲಿ ಸ್ಕ್ವೇರ್ ಮಾಡಿ ಕಟ್ ಮಾಡಿ ತೊಗೋತಾ ಇರೋದು. 2 ಮಾತ್ರ ನಾನು ರೋಲ್ ಮಾಡಿ ತೊಗೋತಾ ಇದ್ದೀನಿ. ಸ್ಕ್ವೇರಲ್ಲಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ರೋಲ್ ಮಾಡಿದ್ರೂ ಕಟ್ ಆಗ್ತಾ ಇರುತ್ತೆ. ನೋಡಿ, ಇವಾಗ ನಾನು ಸ್ಕ್ವೇರಲ್ಲಿ ಕಟ್ ಮಾಡಿ ತೊಗೋತಾ ಇದ್ದೀನಿ. ಇನ್ನೊಂದು ಪ್ಲೇಟಲ್ಲಿರುವಂಥದ್ದನ್ನು ಸ್ಕ್ವೇರ್ ಮಾಡಿ ಕಟ್ ಮಾಡಿ ತೋರಿಸ್ತಾ ಇರೋದು. ಇವಾಗ ನಾನು ಸ್ಕ್ವೇರ್ ಮಾಡುವಾಗ ಕ್ಲಿಪ್ಪು ಸ್ಕಿಪ್ ಆಗಿದೆ. ಹಾಗಾಗಿ ಹಾಗೆ ಇಡ್ತಾಯಿದ್ದೀನಿ. ನೋಡಿ, ಇವಾಗ ನಾನು ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ನೀವು ಇಲ್ಲಿವರೆಗೂ ಈ ರೀತಿ ಕಡುಬನ್ನು ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನಾನು ತುಪ್ಪ ಜೋಡಿ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಬಿಸಿ ಬಿಸಿ ಇರುವಾಗಲೇ ತಿಂತಾ ಇರಬೇಕು. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದು ಹವ್ಯಕರ ಮನೆಯಲ್ಲಿ ವಿಶೇಷವಾಗಿ ಮಾಡುವಂಥ ಬಟ್ಲ ಕಡುಬಾಗಿದೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಫಾಲೋ ಮಾಡೋದನ್ನು ಮರಿಬೇಡಿ. ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.